ವರ್ಕಿಂಗ್ ಕಮಿಟಿ ಮೀಟಿಂಗು ಇವತ್ತು ಡೆಲ್ಲಿನಲ್ಲಿದೆ. ವರ್ಕಿಂಗ್ ಕಮಿಟಿ ಮೀಟಿಂಗಿಗೆ ಎಲ್ಲ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಬಂದಿದೆ. ಅವರು ಸಭೆಗೆ ಹೋಗಿದ್ದಾರೆ. ಅಲ್ಲಿ ಏನು ನಡೆಯುತ್ತೆ, ಯಾವ ಉದ್ದೇಶಕ್ಕೆ ಕರೆಸಿದ್ದಾರೆ, ಏನು ಎತ್ತ ಅಂತಕ್ಕಂಥದ್ದು ಅದು ಏನು ಮಾಹಿತಿ ನನಗಿಲ್ಲ. ಗೊತ್ತಾಯ್ತಾ? ಮೊದಲಿದ್ದು ಅವರು ಹೋಗೋದಿಲ್ಲ, ಅವ್ರಿಗೆ ಇನ್ವಿಟೇಷನ್ ಇಲ್ಲ ಇಬ್ಬರಿಗೂ ಅಂತಕ್ಕಂಥದ್ದು ಇತ್ತು ನನ್ನ ಮಾಹಿತಿ. ಅದು ಏನು ಡೆಲ್ಲಿಯಿಂದ ಅವರಿಗೆ ಬುಲಾವ್ ಮಾಡಿದ್ದಾರೆ. ಅವರು ವರ್ಕಿಂಗ್ ಕಮಿಟಿ ಮೀಟಿಂಗ್ ಹೋಗಿದ್ದಾರೆ. ಹೋದಾಗ ಮುಕ್ಕಾಲು ಪಾಲು ಅವರು ಕೇಂದ್ರದ ನಾಯಕರನ್ನು ಭೇಟಿ ಮಾಡಿ ಇಲ್ಲಿನ ಸಂಪುಟ ವಿಸ್ತರಣೆಗೆ ಅಥವಾ ರೀಶಫಲ್ಗೆ ಅವರು ಪ್ರಸ್ತಾಪ ಮಾಡಿ ಅವರ ಒಂದು ಅನುಮತಿಯನ್ನು ತರ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ನನಗ ಸಿಕ್ಕರು ಅಲ್ಲ ಸರ್, BY ವಿಜಯೇಂದ್ರ ಅವರು ಮಧ್ಯಂತರ ಚುನಾವಣೆ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಏನು ಈಗ ವಿರೋಧ ಪಕ್ಷದವರು ಯಾವತ್ತು ನಮ್ಮ ಮಾತುಗಳಿಗೆ ಸಹಮತ ವ್ಯಕ್ತಪಡಿಸಬೇಕು ಅಂತ ನಾವ್ಯಾರು ನಿರೀಕ್ಷೆ ಮಾಡೋದಿಲ್ಲ. ವಿರೋಧ ಪಕ್ಷದವ್ರು ಇರೋದು ನಾವೇನೇನು ಮಾಡ್ತೀವಿ ಮಾಡೋದನ್ನೆಲ್ಲನೂ ಕೂಡ ಜನಕ್ಕೆ ಅದನ್ನು ತಿರ್ಚಿ ಹೇಳೋವಂಥ ಕೆಲಸ ಮಾಡಲಿಕ್ಕೆ ವಿರೋಧ ಪಕ್ಷದವರು ಅದನ್ನು ಮಾಡ್ತಾರೆ. ಅಲ್ಲ, ಮಧ್ಯಂತರ ಚುನಾವಣೆ ಇದೆಯಾ ಅಂತ ಹೇಳಿ ಸರ್. ಕಾಂಗ್ರೆಸ್ ಒಳಗಡೆ ಒಳಜಗಳ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ವಿಜೇಂದ್ರ. ನಿಮ್ಗೆ ಹೇಳಬೇಕು ಅಂದರೆ BJPಲಿರೋ ಜಗಳ ಕಾಂಗ್ರೆಸ್ ಪಾರ್ಟಿಲಿ ಇಲ್ಲವೇ ಇಲ್ಲ. ಈಗ ನೋಡಿ, ಇವತ್ತೆಲ್ಲ ದೇವೇಗೌಡರು ಹೇಳ್ಬಿಟ್ಟಿದ್ರು, ಇವರೆಲ್ಲ ಏನು ಎಂಥ ಫೆವಿಕಾಲ್ ಹಾಕಿ ಅಂಟಿಸ್ಕೊಂಡ್ಬಿಟ್ಟಿದ್ದೀವಿ ಅಂತ ಹೇಳ್ತಾ ಇದ್ರಲ್ಲಪ್ಪ. ಈಗಾಗಲೇ ದೇವೇಗೌಡರು ಹೇಳ್ಬಿಟ್ರಲ್ಲ, ನಾವು ಯಾವುದೇ ಸ್ಥಳೀಯ ಸಂಸ್ಥೆಗಳಿಗೆ ನಮ್ಮಲ್ಲಿ ಹೊಂದಾಣಿಕೆ ಇಲ್ಲ, ಇದು ಓನ್ಲಿ ಲೋಕಸಭೆ ಮತ್ತು ವಿಧಾನಸಭೆಗೆ ಮಾತ್ರ ಅಂತ ಹೇಳ್ಬಿಟ್ರು. ಇವತ್ತು ಇದಕ್ಕೆ ಹೇಳೋರೆ, ಅದಕ್ಕೂ ಏನೋ ಹೇಳಿದ್ರು ಹೇಳ್ಬೋದೇನೋ, ಅದು ನನಗೆ ಗೊತ್ತಿಲ್ಲ. ಆದರೂ ಕೂಡ ಎಲ್ಲ ಇದೇ ಕುಮಾರಸ್ವಾಮಿಯವರು ಮತ್ತು JDS ಮುಖಂಡರು, BJP ಮುಖಂಡರುಗಳು 10 ಬಾರಿ ಹೇಳಿದ್ದಾರೆ, ನಮ್ಮ ಇದು ಎಂಥದ್ದು ಜಂಟಿ ಹೋರಾಟ ಮತ್ತು ಈ ಹೊಂದಾಣಿಕೆ ಯಾವ ಕಾಲಕ್ಕೂ ಕೂಡ ಅದು ಅಬಾಧಿತ, ಇಟ್ ಈಸ್ ಎಟರ್ನಲ್ ಅಂತ ಅದು ಹೇಳಿದ್ದಾರೆ. ಅವರು ಹಿರಿಯರು ಹೇಳಿದ್ಮೇಲೆ ನಾವು ನಂಬಿದ್ದು. ಈಗೇನು ಇವತ್ತು ಇಲ್ಲ ಅವೆರಡಕ್ಕೆ ಮಾತ್ರ ಬೇರೆದಕ್ಕಿಲ್ಲ ಅಂತ ಹೇಳಿದ್ದಾರೆ. ಯಾಕೆಂದರೆ ಬಾಶೆಟ್ಟಿಹಳ್ಳಿನಲ್ಲಿ ಇರ್ಬೋದು, ಕಾಂಗ್ರೆಸ್ಗೆ 4 ಸೀಟನ್ನು ಬಂದವೆ. ಬಾಶೆಟ್ಟಿಹಳ್ಳಿನಲ್ಲಿ ಇರ್ತಕ್ಕಂಥದ್ದು ದೇವೇಗೌಡರು ಪ್ರಾಬಲ್ಯ ಇರ್ತಕ್ಕಂಥ ಪಟ್ಟಣ ಪಂಚಾಯತಿ ಗೆದ್ದಿರೋದು ಒಂದೇ ಒಂದು. ಈಗೆಲ್ಲ BJP 14 ಸೀಟ್ ಗೆಲ್ತದೆ, ಕಾಂಗ್ರೆಸ್ಸು 1 ಸೀಟ್ ಗೆಲ್ತದೆ, 4 ಸೀಟು, JDS 1 ಸೀಟ್ ಗೆಲ್ತದೆ, ಇಂಡಿಪೆಂಡೆಂಟ್ 9 ಗೆಲ್ತದೆ. ಬಾಶೆಟ್ಟಿಹಳ್ಳಿನಲ್ಲಿ ಅದು ಪಟ್ಟಣ ಪಂಚಾಯತಿ JDSನ ಭದ್ರಕೋಟೆ ಮತ್ತು BJP ಅವರು ಯಾಕೆ ಕಿತ್ಕೊಂಡ್ರು, ಮತ್ತು ಇವರು ಅಲ್ಲೇ ಯಾಕೆ ಅಂಡರ್ಸ್ಟ್ಯಾಂಡಿಂಗ್ ಮಾಡಲಿಲ್ಲ, ಇವರು ಮಾಡಬೇಕಿತ್ತಲ್ವ. ಹಂಗೆ ಎಲ್ಲ ಸ್ವಾರ್ಥಕ್ಕೆ ಯಾವ್ದು ಅನುಕೂಲನೋ ಅದನ್ನು ಒಪ್ಕೊಳ್ಳೋದು, ಯಾವ್ದು ಅನನುಕೂಲನೋ ಬೇಡ ಅಂತೇಳಿ. ಕಾಂಗ್ರೆಸ್ಗೆ ಬೆನಿಫಿಟ್ಸ್ ಯಾವುದು ನೋಡ್ರಿ, ನಾನು ಪಾರ್ಲಿಮೆಂಟ್ ಎಲೆಕ್ಷನ್ ಆದ ತುರ್ತಾಗಿಯೇ ನಾವು ಲೋಕಲ್ ಬಾಡಿ ಎಲೆಕ್ಷನ್ ಮಾಡಬೇಕು ಅಂತ ನನಗೆ ಗೊತ್ತು. ಲೋಕಲ್ ಬಾಡಿ ಎಲೆಕ್ಷನ್ಗೆ ಒಂದಾಗಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅವರು. ಅದರಿಂದ ಅವ್ರನ್ನ ಬ್ರೇಕ್ ಮಾಡಬೇಕು ಅಂದರೆ ಅದನ್ನು ಮಾಡಿ ಎಲೆಕ್ಷನ್ನು ಅಂತ ನಾನು ಮಾಡಿದೆ. ಈ ನಮ್ಮಲ್ಲಿ ಕೆಲವು ಜನ ಇರ್ತಾರಲ್ಲ, ಅಲ್ಲಿ ಏನು ಗ್ರೌಂಡ್ ರಿಯಾಲಿಟಿ ಇದೆ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇರೋರು ಎಲ್ಲೆಲ್ಲ ಈಗೆಲ್ಲ ಎಲೆಕ್ಷನ್ ಹೋಗ್ತದ ಬೇಡ ಅಂದರು. ಅವಾಗಲೇ ಮಾಡಿದರೆ ಅವರು ಅವಾಗಲೇ ಡಿವೈಡ್ ಆಗಿರೋದು. ಇವರು ಆಯ್ತು, ನಡಿ ನೋಡೋಣ ರಾಜಕಾರಣದಲ್ಲಿ ಏನೆಲ್ಲ ನಡೆಯುತ್ತೆ ನೋಡೋಣ. ಕೇರಳ CM ಅವರು ಕೋಗ್ಲು ಕ್ರಾಸಲ್ಲಿ ಕಾಮಗಾರಿ ಒತ್ತುವರಿ ಕೆಲಸ ನಡೀತಾ ಇದೆ ಸರ್, ಅದ್ರ ಬಗ್ಗೆ ಕಮೆಂಟ್ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರನೂ BJP ಥರ ಮಾಡ್ತಾ ಇದೆ ನೋಡಿ. ರಾಜಕಾರಣದಲ್ಲಿ ಅವರು ಪಿನಿರಾಯಣ್ಣ ಹೇಳಿರೋದು ಹೇಳ್ತಾ ಇದ್ದೀರಾ. ಅವ್ರಿಗೇನು ಮಾಹಿತಿ ಕೊಟ್ಟಿದ್ದಾರೋ ಆ ಮಾಹಿತಿ ಆಧಾರದ ಮೇಲೆ ಹೇಳ್ತಾರೆ. ಆದರೆ ಇಲ್ಲಿ ವಾಸ್ತವಾಂಶನೇ ಬೇರೆ. ಇಲ್ಲಿ ಯಾರೊಬ್ಬರಿಗೂ ತೊಂದರೆ ಆಗದ ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಯಾರಿಗಾರ ಒಬ್ರಿಗಿಬ್ಬರಿಗೆ ಅನನುಕೂಲ ಅದೇ ಆಗ್ತವೆ. ಎಲ್ಲರೂ ತೃಪ್ತಿಪಡಿಸಿ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದ ಅನಾನುಕೂಲ ಆದಂಥವ್ರದ್ದೇ ದೊಡ್ಡದು ಪ್ರಾಮುಖ್ಯತೆ ಮಾಡೋದಲ್ಲ. ಒಟ್ಟಾರೆ ಲಾರ್ಜರ್ ಇಂಟ್ರೆಸ್ಟಲ್ಲಿ ಈ ರಾಜ್ಯದ ಜನರಿಗೆ ಏನು ಅನುಕೂಲ ಆಗ್ತದೆ ಅದನ್ನು ನೋಡಿ ಹೇಳಬೇಕು. ಮೈಸೂರಿನಲ್ಲಿ ಅಹಿಂದ ಸಮಾವೇಶ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಅದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ. ಆ ಸಮಾವೇಶಕ್ಕೆ ನಾವೆಲ್ಲ ಹೋಗ್ತೀವಿ. ಇಲ್ಲಿ ಹೋಗ್ಬೇಕು ಈ ಕಡೆಗೆ. ಯಾರು? ಸಿದ್ದರಾಮಯ್ಯನವರು
ದೆಹಲಿ ಹೈಕಮಾಂಡ್ ಹೇಳೋವರೆಗೂ ಮುಖ್ಯಮಂತ್ರಿ ಅವರೇನೆ. ಅಲ್ಲ, ಅಹಿಂದ ಸಮಾವೇಶ ಸಂದೇಶ ಏನು ಅಂತ ಅವರು ಇರ್ತಾರೆ. ಏನು ಸಂಘಟನೆ ಮಾಡಿದ್ರೆ ತಪ್ಪೇನ್ರಿ? ಯಾವಾಗಲೂ ಕೂಡ ಸಮಾಜದಲ್ಲಿ ದುರ್ಬಲ ವರ್ಗಗಳಲ್ಲಿ ರಾಜಕೀಯದ ಮನಸ್ಥಿತಿಯನ್ನು ಉಂಟು ಮಾಡ್ತಕ್ಕಂಥದ್ದಕ್ಕೆ ಈ ಅಹಿಂದ ಸಮಾವೇಶವೇ ಹೊರತು ಈ ಅಹಿಂದ ಸಮಾವೇಶ ಯಾರ ವಿರುದ್ಧನೂ ಅಲ್ಲ, ಯಾರ ಪರನೂ ಅಲ್ಲ.